ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆಗೆ ಜಲಾವೃತವಾಗಿದ್ದಂತ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನಿನ್ನೆ ಸಂಜೆ ಸುರಿದಂತ ಮಳೆಗೆ ಫ್ಲೈಓವರ್ ಕೂಡ ಜಲಾವೃತಾನೆ. ಕೆರೆಯಂತಾಗಿದ್ದಂತ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವ ಈ ಫ್ಲೈಓವರ್ ಸಂಪೂರ್ಣ ಜಲಾವೃತವಾದ ರಸ್ತೆಯಲ್ಲಿನೇ ಸಂಚರಿಸೋದಕ್ಕಾಗದೆ ಸವಾರರು ಪರದಾಡ್ತಾ ಇರೋದು. ಮಳೆ ನಿಂತ ಕೆಲ ಗಂಟೆಗಳ ಬಳಿಕ ನೀರಿನ ಪ್ರಮಾಣ ತಗ್ಗಿದೆ. ಪ್ರತಿ ಬಾರಿ ಮಳೆ ಬಂದಾಗ ಜಲಾವೃತವಾಗುವಂತ ಫ್ಲೈಓವರ್ ರಸ್ತೆ. ಈಗ ದೃಶ್ಯವನ್ನ ನೋಡಿದ್ರೆ ಒಂದ್ ಸ್ವಲ್ಪ ನೀರ್ ತಗ್ಗಿರಬಹುದು, ಬಟ್ ಎಚ್ಚೆತ್ಕೊಳ್ಳಿ ಅಂತ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ನೀರ್ ನುಗ್ಗುತ್ತೆ, ಯಾವ ಫ್ಲೈಓವರ್ಗಳು ಜಲಾವೃತ ಆಗುತ್ತೆ, ಎಲ್ಲಿ ನೀರ್ ನುಗ್ಗೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅಟ್ಲೀಸ್ಟ್ ಇದೊಂದು ನಿಮ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದ್ರತ್ತ ಗಮನ ಹರಿಸಿ ಅಂತ. ನೀವು ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಜಲಾವೃತಗೊಂಡಿದೆ ಅಂತ. ಇದೇ ಫ್ಲೈಓವರ್ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಅನೇಕ ಫ್ಲೈಓವರ್ಗಳ ಪರಿಸ್ಥಿತಿ ಒಂದೇ ಮಳೆಗೆ ಈ ರೀತಿಯಾಗಿ ಕಂಡುಬರುತ್ತೆ. ಹಾಗಾಗಿನೇ ಹೇಳೋದು, ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಆಗಿದೆ ಅದರತ್ತ ಗಮನ ಹರಿಸಿ ಅಧಿಕಾರಿಗಳು ಅಂತ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಂಬರೀಶ್. ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ದೃಶ್ಯವನ್ನ ಗಮನಿಸ್ತಾ ಇದೀವಿ, ಸಂಪೂರ್ಣ ಜಲಾವೃತ. ಇಲ್ಲಿ ಏನಾದ್ರೂ ಅವೈಜ್ಞಾನಿಕ ಕಾಮಗಾರಿ ಆಗಿದ್ಯಾ? ರಾಜಕಾಲುವೆ ಅಂತಾರೆ, ಬಾಕ್ಸ್ ಚರಂಡಿ ಅಂತಾರೆ, ಏನಿದ್ರು ಏನ್ ಪ್ರಯೋಜನ? ನೀರ್ ಸರಾಗವಾಗಿ ಹರಿದು ಹೋಗಲ್ವಲ್ಲ, ಯಾಕೆ ಅಂತ? ಹೌದು ಸೌಖ್ಯ, ನೆನ್ನೆ ಸುರಿದಂತಹ ಏನು ಧಾರಾಕಾರ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಏನು ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಜಲಾವೃತ ಆಗಿ ವಾಹನ ಸವಾರರು ಪರದಾಟವನ್ನು ನಡೆಸಿರುವಂತದ್ದು. ಸಾಮಾನ್ಯವಾಗಿ ರಸ್ತೆಗಳು ಅಂಡರ್ ಪಾಸ್ಗಳು ಜಲಾವೃತವಾಗೋದನ್ನ ನೋಡಿದ್ವಿ, ಆದ್ರೆ ಇಲ್ಲಿ ಫ್ಲೈಓವರ್ ಜಲಾವೃತವಾಗಿರುವಂತದ್ದು ಇದು ಒಂದು ಅವೈಜ್ಞಾನಿಕ. ಏನಂತಂದ್ರೆ ಈ BTPL ಅಧಿಕಾರಿಗಳಾಗಿರ್ಬೋದು, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸರಿಯಾದಂತ ನಿರ್ವಹಣೆ ಮಾಡದೇ ಇರೋದ್ರಿಂದಾಗಿ ಈ ರೀತಿಯಾಗಿ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಮಳೆ ಬಂದಂತ ಸಂದರ್ಭದಲ್ಲಿ ಅನಾಹುತಗಳು ಆದಂತ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವಂತಹ ಏನು ಅಧಿಕಾರಿಗಳು ಮತ್ತೆ ಇವರೇನಿದ್ದಾರೆ ಸರ್ಕಾರ, ಆದ್ರೆ ಅಲ್ಲಿವರೆಗೂ ಕೂಡ ಕ್ಯಾರೆ ಅನ್ನೋದಿಲ್ಲ. ಇದರಿಂದಾಗಿನೇ ನಿನ್ನೆ ಏನಂತಂದ್ರೆ ಸುರಿದಂತ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಸುಮಾರು ಒಂದು 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಫ್ಲೈಓವರ್ ರಸ್ತೆ ಜಲಾವೃತವಾಗಿತ್ತು. ಇದರಿಂದಾಗಿ ವಾಹನ ಸವಾರರು, ಬೈಕ್ ಸವಾರರು ಏನು ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಫ್ಲೈಓವರ್ ಮೇಲ್ಗಡೆ ಅಲ್ಲಲ್ಲಿ ಏನು ನೀರು ಹೋಗೋದಕ್ಕೆ ಏನು ಜಾಗವನ್ನ ಮಾಡಿರ್ತಾರೆ, ಆದ್ರೆ ಅದೆಲ್ಲವೂ ಕೂಡ ಬ್ಲಾಕ್ ಆಗಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳು ಎದುರಾಗಿರುವಂತದ್ದು. ಸೌಖ್ಯ, ಈಗಾಗಲೇ ಏನಂತಂದ್ರೆ ಆ ಒಂದು ಮಳೆ ನಿಂತ ಕೆಲವು ಗಂಟೆಗಳ ಬಳಿಕ ಏನಂತಾರೆ ನೀರು ತಗ್ಗಿದ ಪರಿಣಾಮವಾಗಿ ವಾಹನ ಸವಾರರು ಹೋಗುವಂತಹ ಪರಿಸ್ಥಿತಿ ಏನು ನಿರ್ಮಾಣವಾಯಿತು. ಕೆಲವು ಗಂಟೆಗಳು ಕೂಡ ಏನು ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ನಿರ್ಮಾಣವಾಗಿತ್ತು ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಂಬರೀಶ್ ಮಾಹಿತಿಗೆ.